ಮನೆಯ ಸಾರ್ವಜನಿಕ ಬಂಧುಗಳೇ, ನಾನು ಇವತ್ತು ಒಂದು ವಿಚಾರ ಮಾತಾಡ್ಬೇಕಂತ ಹೇಳಿದ್ರೆ, ಈ ನಮ್ಮ ಕೊಡಗು ಜಿಲ್ಲೆ ಯಾವ ಮಟ್ಟಕ್ಕೆ ತಲುಪುತ್ತಿದೆ ಪ್ರಾಕೃತಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಈ ನೆಲೆಕಟ್ಟಿನ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಬಹಳ ವಿಷಾದನೀಯವಾಗ್ತದೆ. ಯಾಕೆಂತಂದ್ರೆ ಇವತ್ತು ನೀವು ನೋಡಿರ್ಬೋದು, ಒಂದು ಆ ಚಾಲಕ, ಟಿಪ್ಪರ್ ಚಾಲಕ 15 ಒಂದು ಮಣ್ಣಿನ ಆ ಕೆಳಗಡೆ ಆ, ಬಿದ್ದು ಟಿಪ್ಪರ್ ಮೇಲೆ ಮಣ್ಣು ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾನೆ. ನಿಜವಾಗ್ಲೂ ವಿಷಾದನೀಯವಾದ ಸಂಗತಿ ಇದು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಇರೋದು ನಮ್ಮ ತಪ್ಪು. ನಮ್ಮ ಇಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಪ್ರಕೃತಿಯ ಮೇಲೆ ಅತ್ಯಾಚಾರ ಮಾಡ್ತಿದ್ದೇವೆ ನಾವು, ಪ್ರಕೃತಿಯನ್ನು ನಾಶ ಮಾಡ್ತಿದ್ದೇವೆ ನಾವು. ಇದರಿಂದಾಗಿ ಮುಂದೆ ಈ ಇಲ್ಲಿ ಒಂದು ಯಾವ ರೀತಿಯ ಒಂದು ಪರಿಣಾಮ ಎದುರಿಸಬೇಕಂತ ಕೊಡಗು ಜಿಲ್ಲೆ ಮುಂದೊಂದು ದಿನ ಮರುಭೂಮಿ ಆಗ್ಬಹುದು. ಯಾಕೆಂತ ಹೇಳಿದ್ರೆ ಈ ತರ ಮಣ್ಣುಗಳನ್ನು ದಂಧೆಗಳ ರೀತಿಯಲ್ಲಿ ಈ ಉತ್ತರ ಕೊಡಗಿನಲ್ಲಿ ನೀವು ನೋಡಿರ್ಬೋದು, ಮರಳು ದಂಧೆ ಅವೈಧವಾಗಿ ನಡೀತಾ ಇದೆ. ಅದೇ ರೀತಿ ಈಗ ಇಲ್ಲಿಂದ ನಮ್ಮ ದಕ್ಷಿಣ ಕೊಡಗಿನಲ್ಲಿ ಮಣ್ಣು ಗುಡ್ಡಗಳನ್ನು ಕೊರೆದು ಮಣ್ಣಿನ ದಂಧೆಯನ್ನು ಮಾಡ್ತಿದ್ದಾರೆ. ಇದರಿಂದ ಪ್ರಭಾವಿಗಳು ಹಣ ಮಾಡುವುದು ಅಲ್ಲದೆ ನಮ್ಮ ಪ್ರಾಕೃತಿಕ ಭೌಗೋಳಿಕವಾಗಿ ನಮ್ಮನ್ನು ನಾಶ ಮಾಡ್ತಿದ್ದಾರೆ. ಇದರಿಂದ ಈ ಪ್ರಾಕೃತಿಕ ಅಸಮತೋಲನ ಉಂಟಾಗಿ ಮುಂದೊಂದು ದಿನ ಆ ಈ ಪರಿಸರ ಪೂರ್ಣ ನಾಶವಾಗುವಂತಹ ಒಂದು ಪರಿಸ್ಥಿತಿ ಉಂಟಾಗಿ ಇಲ್ಲಿ ಜಲ, ನೆಲ, ಸಂಸ್ಕೃತಿ ಪ್ರತಿಯೊಂದು ವಿನಾಶದತ್ತ ಸಾಗುವಂತ ಪರಿಸ್ಥಿತಿ ಉಂಟಾಗಬಹುದು. ಇದರ ಬಗ್ಗೆ ತಾವುಗಳು ಪ್ರತಿಯೊಬ್ಬರು ಒಂದು ಕಿಂಚಿದಾದ್ರೂ ಕಾಳಜಿ ವಹಿಸಬೇಕು. ಯಾಕೆಂತಂದ್ರೆ ನಾವು ಕುಡಿಯುವ ನೀರು, ನಾವು ನಮ್ಮ ಒಂದು ನೆಲಕಟ್ಟು, ನಮ್ಮ ಒಂದು ಸ್ಥಿರತೆಗಾಗಿ ತಾವುಗಳು ಸ್ವಲ್ಪದಾದ್ರೂ ಮುತುವರ್ಜಿ ವಹಿಸಬೇಕು ಅಂತೇಳಿ ನಾನು ಈ ಮೂಲಕ ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ. ಯಾಕಂತಂದ್ರೆ ಒಂದು ಕಡೆಯಲ್ಲಿ ಮರಗಳ ಹನನ ಆಗ್ತಾ ಇದೆ, ಒಂದು ಕಡೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಮೋಜು ಮಸ್ತಿಗಾಗಿ ಆಸ್ತಿಗಳನ್ನು ಖರೀದಿಸಿ ಇದ ಎಲ್ಲ ಮರಗಿಡಗಳನ್ನು, ಕಲ್ಲು ಬಂಡೆಗಳನ್ನು, ಪ್ರತಿಯೊಂದು ಪ್ರಕೃತಿಯನ್ನು ನಾಶ ಮಾಡ್ತಿದ್ದಾರೆ. ಒಂದು ಕಡೆ ಕೇರಳದ ಬದಿಯಿಂದ ಕೇರಳ ಪರಿಣಾಮವಾಗ್ತಾ ಇದ್ದಾರೆ ನಮ್ಮ ಜಿಲ್ಲೆ. ಇನ್ನೊಂದು ಕಡೆ ರೆಡ್ಡಿಗಳು ಬಂದು ನಮ್ಮ ಆಸ್ತಿ ಪಾಸ್ತಿಗಳನ್ನು ಖರೀದಿಸಿ ಬೇಡದಂತಹ ಅವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ. ಇದರಿಂದ ನಮ್ಮ ಜಿಲ್ಲೆಯ ಈ ಇಲ್ಲಿ ಹುಟ್ಟಿ ಬೆಳೆದ ನಮ್ಮಂತ ಮೂಲ ನಿವಾಸಿಗಳಿಗೆ ಕೆಟ್ಟ ಹೆಸರು ತರುವಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ. ಇದನ್ನು ಅವರು ಏನೆಲ್ಲವೂ ಒಂದು ಅಪಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಯವಿಟ್ಟು ಇಂಥಕ್ಕೆಲ್ಲ ಆಸ್ಪತ್ರೆ ಕೊಡ್ತಾ ಬಂದ್ರೆ ಮುಂದೆ ಈ ಪರಿಸ್ಥಿತಿ ಎಲ್ಲಿಗೆ ತಲುಪಬಹುದು, ಈ ಜಿಲ್ಲೆಯ ಒಂದು ಹೆಸರೇ ನಶಿಸುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ಇಲ್ಲಿ ನೋಡಿ, ಒಂದು ಜನಾಂಗ, ಒಂದು ಸಂಸ್ಕೃತಿ ಉಳಿಬೇಕು ಅಂತ ಎಲ್ಲರೂ ಹೇಳ್ತಾರೆ. ಭಾರತ ದೇಶದಲ್ಲಿ ಸಣ್ಣ ಪುಟ್ಟ ಹಲವಾರು ಜನಾಂಗಗಳಿವೆ. ಅದೇ ರೀತಿ ನಮ್ಮ ಇಲ್ಲಿ ಕೊಡಗಿನಲ್ಲಿ ಕೊಡವ ಜನಾಂಗ ಇದೆ. ಇದರಲ್ಲಿ 18-20 ಉಪಜನಜಾತಿಗಳು ಸೇರಿ ಒಂದು ಜನಾಂಗದ ಒಂದು ಸಂಸ್ಕೃತಿ ಇದೆ. ಈ ಸಂಸ್ಕೃತಿನ ಇವತ್ತು ನಾಶವಾಗ್ತಾ ಇದೆ. ಯಾಕೆಂತಂದ್ರೆ ನೀವು ಪಾರ್ಸಿ ಜನಾಂಗವು ಪೂರ್ಣವಾಗಿ ನಶಿಸ್ತಾ ಬಂದಿದೆ. ಅದೇ ರೀತಿ ನಮ್ಮ ಕೊಡಗಿನ ಸಂಸ್ಕೃತಿಯು ಮುಂದಿನ ದಿನ ಈ ಕೊಡುವ ಜನಾಂಗ ಅಂತ ಹೇಳುವುದು ನಶಿಸಿ ಪಾರ್ಸಿ ಜನಾಂಗದಂಗೆ ಈ ನಮ್ಮ ಇಲ್ಲಿನ ಅಳಿವು ಉಳಿವಿನ ಪ್ರಶ್ನೆ ಆಗಬಹುದು. ದಯವಿಟ್ಟು ಈ ನಾವುಗಳು ಮುಂದೆ ಆದ್ರೂ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಸೂಕ್ಷ್ಮವಾದ ಕಾಳಜಿ ವಹಿಸುವುದು ಒಳ್ಳೆಯದು. ಯಾಕೆಂತಂದ್ರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಒಂದು ಈ ಎಲ್ಲಾ ಕ್ಷೇತ್ರದಲ್ಲಿ ಬ್ರೋಕರ್ಗಳಾಗಿ, ಈ ಬ್ರೋಕರ್ಗಳು ಅವರ ಹೊಟ್ಟೆಪಾಡಿಗಾಗಿ ಅವರು ಏನನ್ನು ಮುಂದೆ ಯೋಚನೆ ಮಾಡದೆ, ಅವರ ಮುಂದಿನ ಪೀಳಿಗೆ ಚಿಂತಿಸದೆ, ನಮ್ಮ ಹಣದ ಆಸೆಗಾಗಿ ಅವರು ಪ್ರತಿಯೊಂದನ್ನು ವಿನಾಶದತ್ತ ಕೊಂಡೊಯ್ಯುತ್ತಿದ್ದಾರೆ. ದಯವಿಟ್ಟು ಇಂಥವರ ಪರಿಸ್ಥಿತಿಯನ್ನು ಮುಂದೆ ನಾವು ಎದುರಿಸಿ ನೋಡ್ಬೇಕಾಗ್ತದೆ. ದಯವಿಟ್ಟು ಇಂಥ ಕಡೆ ಎಲ್ಲೂ ಸ್ವಲ್ಪ ಆಲೋಚಿಸಿ ಮುಂದೆ ನಮ್ಮ ನೆಲ, ಜಲ, ಸಂಸ್ಕೃತಿಯ ಉಳಿಯುವುದಾಗಿ ನಮ್ಮ ಒಂದು ಪ್ರಕೃತಿಯನ್ನು ಉಳಿಸುವ ಮಟ್ಟಕ್ಕೆ ನಾವು ಈ ಮಣ್ಣು ದಂಧೆ ಆಗಲಿ, ಈ ಕಲ್ಲು ದಂಧೆ ಆಗಲಿ ಇದಕ್ಕೆ ಕಡಿವಾಣ ಹಾಕ್ಬೇಕು. ಈಗಲೇ ನೋಡಿ, ನಮ್ಮಲ್ಲಿ ಕಾನೂನು ಕೈಗೊಳ್ಳಲು ಹಲವಾರು ಇಲಾಖೆಗಳಿದೆ. ಈ ಭೂ ಮತ್ತು ಗಣಿಗಾರಿಕೆ ಇಲಾಖೆ ಇದೆ. ಅವ್ರು ಏನ್ ಮಾಡ್ತಿದ್ದಾರೆ, ಏನು ಅವರ ಕಾರ್ಯವೈಖರಿ ಏನು? ಅವರು ಯಾವುದೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ಯಾಕೆ ಹೇಳಿದ್ರೆ ಇವರು ಹಣ ಮಾಡುವ ಒಂದು ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಇದರಲ್ಲಿ ಇವರನ್ನು ಉಪಯೋಗಿಸಿಕೊಂಡು ನೋಡಿ, ಇವರ ಕಾರ್ಯ ಸರಿಯಾಗಿ ನಿರ್ವಹಿಸಿದ್ರೆ ಇವತ್ತು ಒಂದು ಅಮಾಯಕ ಮಣ್ಣಿನ ಕೆಳಗಡೆ ಬಿದ್ದು ಸಾಯ್ತಿರ್ಲಿಲ್ಲ. ಅದೇ ರೀತಿ ಹಲವು ಪ್ರಗತಿ ವಿಕೃಪಗಳನ್ನು ತಡೆಗಟ್ಟಬಹುದು. ಈಗ ಎಲ್ಲಿ ಒಂದು JCB ಯಂತ್ರಗಳು, ಹಿಟಾಚಿ ಯಂತ್ರಗಳು, ಟಿಪ್ಪರ್ಗಳಿಗೆ ರಭಸ. ವಿರಾಜಪೇಟೆ ಪಟ್ಟಣವಂತೂ ಧೂಳಿನ ಪೇಟೆಯಾಗಿದೆ. ವಿರಾಜಪೇಟೆ ಅಲ್ಲ, ಈಗ ಧೂಳಿನ ಪೇಟೆಯಾಗಿದೆ. ಇಲ್ಲಿ ಬರೀ
ಮಣ್ಣುಗಳನ್ನು ಕೊರೆದು ಚರಂಡಿ ಪೈಪುಗಳನ್ನು ಹಾಕಿ ರಸ್ತೆಯನ್ನು ಆಗಿದ್ದು ಮಣ್ಣಿನ ದಂಧೆಯನ್ನು ನಡೆಸ್ತಾ ಧೂಳುಮಯ ಮಾಡಿದೆ. ಇಲ್ಲಿ ಎಲ್ಲರೂ ಈ ಧೂಳನ್ನು ಉಸಿರಾಡಿಕೊಂಡು ಕೆಮ್ಮು, ಜ್ವರ ಇಂತಹ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಸ್ವಲ್ಪ ಮುತುವರ್ಜಿ ವಹಿಸಿ ಈ ರೀತಿ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಕಾರ್ಯನಿರ್ವಹಿಸಬೇಕು ಅಂತೇಳಿ ನಾನು ಒಂದು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.